ಸರ್ ಇದು ನಾರ್ಮಲ್ ಉಪ್ಪಿನಕಾಯಿ ಮಿಡಿ ಪಿಕಲ್. ಓಕೆ, ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಇದು ಮಿಡಿ ಪಿಕಲ್ ಅಂತ ಹೇಳ್ತಾರೆ. ಓಕೆ, ಗ್ರೌಂಡ್ ನಟ್ ಚಟ್ನಿ, ಓಕೆ, ತೊಂಡೆಕಾಯಿ ಪಲ್ಯ, ತೊಂಡೆಕಾಯಿ ಕಾಜು ಪಲ್ಯ, ಹಾಂ, ಕೋಸಂಬರಿ, ಓಕೆ, ಆ್ಯಂಡ್ ಬರ್ತಾ ಅಂತ ಬರುತ್ತೆ. ಇದು ಮ್ಯಾಂಗೋದಲ್ಲಿ ಮಾಡೋದು. ಓಕೆ, ಇದು ನಿಮಗೆ ಜೀರ್ಣಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಓಕೆ. ಮ್ಯಾಂಗೋ ಮತ್ತು ಏನು ಸರ್? ಮ್ಯಾಂಗೋ ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿ ಹಾಕಿರ್ತಾರೆ, ಭಾಳ ಚೆನ್ನಾಗಿರುತ್ತೆ. ಬರ್ತಾ. ಓಕೆ. ಇದು ಜಾಕ್ ಫ್ರೂಟ್ ಬಜ್ಜಿ ಥರ ಮಾಡ್ತೀವಿ, ಮುಳುಕ ಅಂತ ಹೇಳ್ತಾರೆ ಇದನ್ನ. ಓಕೆ. ಇದು ಮಂಗಳೂರು ಬಜ್ಜಿ. ಓಕೆ, ಸಾರಿ ಮಂಗಳೂರು ಬನ್ಸ್ ಇದು ಗೊತ್ತಿರುತ್ತೆ ತಮಗೆಲ್ಲ. ಇದು ನುಚ್ಚಿನುಂಡೆ, ಇದು ಗೊತ್ತಲ್ಲ ನುಚ್ಚಿನುಂಡೆ? ಇಲ್ಲ ಸರ್, ಏನು ನುಚ್ಚಿನುಂಡೆ ತೊಗರಿ ಬೇಳೆಯಲ್ಲಿ ಇದು ಮಾಡಿ ಮಾಡ್ತಾರೆ, ಬೇಯಿಸಿ ಇದನ್ನು ಸ್ಟೀಮಲ್ಲಿ ಹಾಕಿ. ಇದು ರಾಗಿ ಸಂಡಿಗೆ. ಓಕೆ. ಇದು ಪೋಡಿ ಅಂತ ಹೇಳ್ತಾರೆ. ಪೋಡಿ ಅಂದರೆ ನಿಮಗೆ ಅಕ್ಕಿ ಹಿಟ್ಟನ್ನ ಕಲಸಿ ಅದನ್ನು ಆಲೂಗಡ್ಡೆ ಹಾಕಿ ಮಾಡೋದು ಬಜ್ಜಿ ಥರ. ಅದು ಮಂಗಳೂರು ಸ್ಟೈಲ್ ಬಜ್ಜಿ ಥರ ಇದು. ಇದು ಬ್ರಿಂಜಾಲ್ ಗೊಜ್ಜು, ಬದನೆಕಾಯಿ ಗೊಜ್ಜು ಅಂತ ಹೇಳ್ತಲ್ಲ ಅದು. ಇದು ನೀರು ದೋಸೆ ಮತ್ತು ಕೋಕೋನಟ್ ಚಟ್ನಿ. ಇದು ಖಾರ ಕಡುಬು. ಇದು ಇಡ್ಲಿನೇ ಬೇರೆ ಥರ ಸ್ಪೆಷಲ್ ಆಗಿ ಮಾಡಿರ್ತೀವಿ ನಾವು. ಇದು ಪತ್ರೊಡೆ ಅಂತ ಬರುತ್ತಲ್ಲ, ಪತ್ರೊಡೆ. ಇದು ಸೀಮೆ ಸಾಸಿಮೆ ಅಂತ, ಇದೊಂಥರ ಮಜ್ಜಿಗೆ ಹುಳಿ ಟೈಪ್ ಬರುತ್ತೆ, ಆ ಥರ. ಓಕೆ. ಇದು ಅಕ್ಕಿ ರೊಟ್ಟಿ. ಇದು ಬೇರೆ ಥರ ಸ್ಟೈಲು ಅಕ್ಕಿ ರೊಟ್ಟಿ. ಹೌದಾ? ಮಂಗಳೂರು ಸ್ಟೈಲ್ ಅಕ್ಕಿ ರೊಟ್ಟಿ. ಟ್ರೈ ಮಾಡ್ತೀನಿ. ಸ್ವಲ್ಪ ಹುಳಿ. ಇದು ಯಾವ ಜೊತೆ ಟ್ರೈ ಮಾಡಬೇಕು? ಇದನ್ನು ನಿಮಗೆ ಸಾಸಿವೆ ಜೊತೆ ಮಾಡ್ಬೋದು, ಚಟ್ನಿ ಜೊತೆ ಮಾಡ್ಬೋದು. ಓಕೆ ಸರ್, ಚೆನ್ನಾಗಿರುತ್ತೆ. ಗ್ರೌಂಡ್ ಚಟ್ನಿ ಜೊತೆ. ಇದು ಹೋಳಿಗೆ ಗೀ. ಇದು ರಾಗಿ ಹಾಲ್ಬಾಯ್. ಓಕೆ. ಇದು ಶಾವಿಗೆ ಮತ್ತು ಕಾಯಿ ಹಾಲು. ಆ್ಯಂಡ್ ಇದು ಏಳ್ಬೈರು ಅಂತ ವೆಲ್ಕಮ್ ಡ್ರಿಂಕ್ಸ್. ಎಳ್ಳಿಂದ ಫ್ರೈ ಮಾಡಿ ಮಾಡ್ತೀವಿ ಇದನ್ನು. ಹೌದು, ವೆಲ್ಕಮ್ ಡ್ರಿಂಕ್ಸ್ ಇದು. ಇದು ಮಸ್ಕ್ ಮುಲನ್ ರಾಸಾಯನ ಅಂತ ಲಾಸ್ಟ್ ಊಟ ಆದ ನಂತರ ತಗೊಳ್ಳೋದು. ಓಕೆನಾ? ಇದಾದ ಶೇವಿಗೆ ಚಿತ್ರಾನ್ನ. ಇದು ಮ್ಯಾಂಗೋ ಶೇವಿಗೆ ಚಿತ್ರಾನ್ನ. ಓಕೆ. ಇದಾದ ನಂತರ ನೆಕ್ಸ್ಟ್ ಹೇಳಿ ಸರ್, ಏನೇನು ನಂತರ ನೆಕ್ಸ್ಟ್ ನಿಮಗೆ ವೈಟ್ ರೈಸು, ಓಕೆ, ಮಂಗಳೂರು ಮಜ್ಜಿಗೆ ಹುಳಿ, ಓಕೆ, ಆ್ಯಂಡ್ ರಸಮ್ಮು, ಆ್ಯಂಡ್ ಮೊಸರು ರೈಸ್. ಓಕೆ ಸರ್. ಓಕೆ, ಓಕೆ, ಎಲ್ಲ ಬರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್ ಫಾರ್ ಎಲ್ಲ. ಓಕೆ.